ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮುಖ್ಯಮಂತ್ರಿ ಸಚಿವ ಸಂಪುಟ ಸೇರ್ ಮಾಡಲು ಸಲಹೆ. ಇದು ಊಟ ಅಷ್ಟೇ. ಆದ್ರೂ ಸರ್ ಒಂದಷ್ಟು ರಾಜಕೀಯ ಉಪ್ಪಿನಕಾಯಿ ಎಲ್ಲ ಇರುತ್ತಲ್ಲ ಸರ್. ಯಾವ್ದು ರಾಜಕೀಯ ಇಲ್ಲ. ರಾಜಕೀಯ ಮಾಡೋದ್ರೆ ಸಪರೇಟ್ ಮಾಡ್ತೀವಿ. ಅದನ್ನ ನಿಮಗೆ ಮುಚ್ಚಿಟ್ ಮಾಡಕ್ಕಾಗುತ್ತಾ? ನೇರವಾಗಿ ಮಾಡ್ತೀವಿ. ಯಾವಾಗ ಶುರು ಮಾಡ್ತೀರಾ ಸರ್? ಬಂದ್ಮೇಲೆ ರಾಜಕೀಯ ಮಾಡೋದಂಗೆ ಇರ್ತೀವ. ಯಾವಾಗ ಶುರು ಮಾಡ್ತೀರಾ ಸರ್? ಈ ಯಾವ ದಿನ ರಾಜಕೀಯನೇ ನಾವು ಮಾಡೋದು. ಶುರು ಮಾಡೋದಿಲ್ಲ ನಮ್ ದಿನ ರಾಜಕೀಯ ಮಾಡೋದು. ಅಲ್ಲ, ನಿಮ್ ಬಹುದಿನದ ಕನಸು ನಿಮ್ ನಾಯಕರು ಸಿಎಂ ಆಗ್ಬೇಕು ಅನ್ನೋದು. ಬರುತ್ತೆ, ಟೈಮ್ ಬರುತ್ತೆ. ಜನವರಿ ಮಾತಾಡ್ತೀವಿ. ಯಾವ್ದು ಡೆಡ್ಲೈನ್ ಇಲ್ಲ. ನಿಮ್ಗೆ ಜನವರಿಗೆ ಮಾತಾಡ್ತೀನಿ. ಒಟ್ಟು ಯತೀಂದ್ರ ಹೇಳ್ತಾರೆ ಎಲ್ಲ ಸೆಟ್ಲ್ ಆಗಿದೆ ಅಂತಾರಲ್ಲ ಸರ್ ಯತೀಂದ್ರ. ಏನ್ ಸೆಟ್ಲ್ ಆಗಿದೆ? ಎಲ್ಲ ಹೈಕಮಾಂಡ್ ಹೇಳಿದೆ ದೇರ್ ಇಸ್ ನೋ ಚೇಂಜಸ್ ಅಂತ. ಅವ್ರಿಗೆ ಹೇಳಿದ್ಯ ಅಂತ? ಅವ್ರು ಹೇಳಿದ್ದು ಅಲ್ಲ, ಅವ್ರಿಗೆ ಹೇಳಿದಾರಂತ. ಹೈಕಮಾಂಡ್ ಕ್ಲಿಯರ್ ಅಲ್ಲ ಮಾಡಿದೆ. ಸ್ವಾಮಿ, ನಾನು MLA, ನಂದು ಓಟ್ ಇದೆ. ಮುಖ್ಯಮಂತ್ರಿ ನಂದು ಓಟ್ ಇದೆ. ನನಗೆ ಮಾಹಿತಿ ಇಲ್ಲದ MLC ಮಾಹಿತಿ ಇರುತ್ತಾ? ಇಲ್ಲಿ ಅವ್ರವ್ರ ಕಲ್ಪನೆ ಮಾತಾಡ್ತಾರೆ. ನಾನಿರ್ಲಿಲ್ಲ ಆ ಸಭೆಯಲ್ಲಿ. ನಾನು ಆರಾಮ ಮಾತಾಡಿ. ಖಾಲಿ ಇದೆ, ಕುರ್ಚಿ ಖಾಲಿ ಇದ್ರೆ ಅದು ಇತ್ಯರ್ಥ ಆಗುತ್ತೆ. 2ನೇ ತಾರೀಕಿನ ಮೇಲೆ ನೀವು ಮುಹೂರ್ತ ಫಿಕ್ಸ್ ಮಾಡಿದಿರಲ್ಲ, ಏನ್ ಸರ್ ಅದು ಅಂತ? ನಾನು ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದೆ. ರಕ್ತದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ಅಂತ. ಆ ಅವಧಿ ಮುಗಿಲಿ. ರಕ್ತದಲ್ಲಿ ಬರ್ಕೊಟ್ಟಿದ್ದು ರಕ್ತ ಒಣಗಿದೆಯೋ, ರಕ್ತ ರೇಟಿಂಗ್ ಇದೆಯೋ ಇಲ್ಲ ಅನ್ನೋದು ಜನವರಿ ಮಾತಾಡ್ತೀನಿ. ಇಲ್ಲ, ನಮ್ದೊಂದು ಇಂಪಾರ್ಟೆಂಟ್, ನಮ್ದೊಂದು ದೇವರಲ್ಲಿ ಕಾರ್ತಿಕ ಇದೆ. ಅದಕ್ಕೋಸ್ಕರ ನಾನು ಇರ್ಲೇಬೇಕು. ನೀವೇನೋ ಸಿಎಂ ಬದಲಾವಣೆ ಬಗ್ಗೆ ಮಾತಿಲ್ಲ. ಯತೀಂದ್ರ ಸಿದ್ದರಾಮಯ್ಯ ಪ್ರತಿದಿನ ಕೂಡ ಹೇಳ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಹೈಕಮಾಂಡ್ ಹೇಳಿದ್ರು ಅಂತ. ನಿಮಗೆ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. MLAಗೆ CM ಮಾಡೋ ವೋಟ್ ಇರುತ್ತೆ. ಯಾರು MLA ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ಬೇಡ್ರಿ ಅಂತ ಹೇಳಿದೀನಿ. ಅಂತರಲ್ಲಿ MLC ಅವ್ರು ಮಾತಾಡಿದ್ರೆ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಮಾಧ್ಯಮದವ್ರಿಗೆ ನಾನು ಏನ್ ಹೇಳಕ್ ಮಾತ್ರ ಅಲ್ಲದೆ ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳಿಕೆ. ನಾನು CM ಪುತ್ರ ಕಣ್ರಿ. ಮಾಹಿತಿ ಗೊತ್ತಿರುತ್ತಲ್ಲ. ನಾನು CM ಪುತ್ರ. ಜಯೇಶ್ ಪಟೇಲ್ ನಮ್ ದೊಡ್ಡಪ್ಪ. ಹಂಗಂದ್ರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.